ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬದಲು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ ಸಿದ್ಧಾಂತ ಹೇರುವ ಯತ್ನ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕೋಟೆಗೆ ದೀಪಾಲಂಕಾರ ಚಾಲನೆ. ಜಿಲ್ಲಾ ಉತ್ಸವ ದಿನಾಂಕ ಬದಲು ಫೆಬ್ರವರಿ 5ರಿಂದ 3 ದಿನಗಳ ಆಚರಣೆಗೆ ನಿರ್ಧಾರ. ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಗೈರಾದ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಭೋವಿ ವಡ್ಡರ ಸಮಾಜದಿಂದ ಪ್ರತಿಭಟನೆ. ಸುರಾಗ ಸಂಗೀತ ಅಕಾಡೆಮಿಯಿಂದ ಜನವರಿ 18ರಂದು ಸುಗಮ ಸಂಗೀತ ಕಾರ್ಯಾಗಾರ. ಪ್ರತಿಭಾನ್ವೇಷಣೆ ರಾಜಶೇಖರ್ ನುಲಿ. ಜನವರಿ 18ರಂದು ಸಂಕ್ರಾಂತಿ ಸಂಭ್ರಮ. ಪುಸ್ತಕ ಸಂತೆ. ಮಾರುತಿ ಬಡಿಗೇರ್. ಮಮದಾಪುರ ಬೀದಿ ನಾಯಿಗಳ ಹಾವಳಿ ತಡೆಯಲು ಆಗ್ರಹಿಸಿ ಮನವಿ. ಮತ್ತು ವಾಣಿಜ್ಯ ಕೋರ್ಸ್ ಜೊತೆಗೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ. ಪ್ರೊಫೆಸರ್ ಸುಗುಣ ಬಸವರಾಜ್. ಕೇಂದ್ರದ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ ಸಿದ್ಧಾಂತಗಳನ್ನು ಹೇರಲು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮೂಲ ಆಶಯವನ್ನು ವಿರೂಪಗೊಳಿಸುವ ಕೆಲಸಕ್ಕೆ ಮುಂದಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೇಡಿಕೆಯ ಆಧಾರದ ಮೇಲೆ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದ ಮಹತ್ವದ ಯೋಜನೆಯಾಗಿದ್ದ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಗ್ರಾಮ ಪಂಚಾಯಿತಿಗಳಿಗೆ ಇದ್ದ ಅಧಿಕಾರವನ್ನು ಮೊಟಕುಗೊಳಿಸಿ ಕೇಂದ್ರವೇ ಅವಶ್ಯಕತೆ ಇದ್ದರೆ ಕಾಮಗಾರಿ ನಡೆಸುವ ತೀರ್ಮಾನ ಮಾಡಿರುವುದು ಕಳವಳಕಾರಿ. ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ ಕಾರ್ಮಿಕರಿಗೆ ನೀಡಲಾಗುತ್ತಿದ್ದ ಖಾತ್ರಿ ಯೋಜನೆ ಕಾಮಗಾರಿ ಇನ್ನು ಮುಂದೆ ಕೇಂದ್ರ ಸರ್ಕಾರ ಸೂಚಿಸಿದರೆ ಮಾತ್ರ ನಡೆಯುತ್ತದೆ ಹೊರತು ಎಲ್ಲರಿಗೂ ಉದ್ಯೋಗ ದೊರೆಯುವುದಿಲ್ಲ. ಗ್ರಾಮೀಣ ಪ್ರದೇಶ ವಸ್ತುಸ್ಥಿತಿ ಅರಿವಿಲ್ಲದೆ ಇದ್ದರೂ ಗ್ರಾಮ ಪಂಚಾಯಿತಿಗಳಿಗೆ ಇದ್ದ ಕೆಲಸ ಆಯ್ಕೆಯನ್ನು ಕಸಿದುಕೊಂಡಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ಯೋಜನೆ ಕಾಯ್ದೆ ರೂಪಿಸುವಾಗ ರಾಜ್ಯಗಳೊಂದಿಗೆ ಚರ್ಚಿಸದೆ ಸಂಸದೀಯ ವ್ಯವಸ್ಥೆಯನ್ನು ರೂಪಿಸದೆ ರಾತ್ರೋರಾತ್ರಿ ಯೋಜನೆ ಕಾಯ್ದೆ ರೂಪಿಸಿದೆ. ಯಾರೊಂದಿಗೂ ಚರ್ಚಿಸದೆ ಯೋಜನೆ ರೂಪಿಸುವ ತುರ್ತು ಏನಿದೆ ಎಂದು ಪ್ರಶ್ನಿಸಿದರು. ಮಹಾತ್ಮ ಗಾಂಧಿ ಹೆಸರನ್ನು ಸಹಿಸದೇ ಇರುವ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯ ಹೋರಾಟದಲ್ಲಿಯೂ ಭಾಗಿಯಾಗಿಲ್ಲ. ಆರ್ಎಸ್ಎಸ್ ಪ್ರೇರಿತವಾಗಿ ಬಡವರನ್ನು ಅಭಿವೃದ್ಧಿಗೊಳಿಸದಂತೆ ತಡೆಯುವ ಹುನ್ನಾರ ನಡೆಸುತ್ತಿದೆ ಎಂದರು. 100 ದಿನ ಉದ್ಯೋಗ ಖಾತ್ರಿ ನೀಡುವ ಯೋಜನೆಯಡಿ ಬಡ ಕೂಲಿ ಕಾರ್ಮಿಕರಿಗೆ ಸಹಕಾರಿಯಾಗಿತ್ತು. ವಲಸೆ ಹೋಗುವುದನ್ನು ನಿಯಂತ್ರಿಸಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದ ಯೋಜನೆ ಭವಿಷ್ಯದಲ್ಲಿ ಇಲ್ಲದಂತೆ ಮಾಡುವ ಕೆಲಸ ಪ್ರಾರಂಭವಾಗಿದೆ. 2014ರಲ್ಲಿ ಮಂಡನೆಯಾದ ಬಜೆಟ್ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕತ್ತಲೆ ಯೋಜನೆ ಎಂದು ಟೀಕಿಸಿದ್ದ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಂಪೂರ್ಣ ನಾಶ ಮಾಡಲು ಹೊರಟಂತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆ ರೂಪಿಸುವುದಾಗಿ 100% ಅನುದಾನ ಕೇಂದ್ರವೇ ನೀಡುತ್ತಿತ್ತು. ಆದರೆ ರಾಜ್ಯಗಳು ಇನ್ನು ಮುಂದೆ 40% ಅನುದಾನ ನೀಡಲು ಕಾಯ್ದೆ ರೂಪಿಸಿದೆ. ಇಷ್ಟೊಂದು ಮೊತ್ತದ ಹಣ ರಾಜ್ಯಗಳು ನಿರ್ವಹಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಕನಿಷ್ಠ ಕೂಲಿಯೂ ಇಲ್ಲದೆ ಕೆಲಸವೂ ಇಲ್ಲದಂತಾಗುತ್ತಿರುವುದನ್ನು ಕಾಂಗ್ರೆಸ್ ಬಲವಾಗಿ ವಿರೋಧಿಸುತ್ತದೆ. ದೇಶದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿಸಿ ಆಂದೋಲನ ನಡೆಸಲಾಗುತ್ತಿದೆ. ಜನರು ಕೇಂದ್ರದ ನಿರ್ಧಾರ ವಿರುದ್ಧ ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದರು. ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹಕ್ಕು ಏನಿತ್ತಂತಂದ್ರೆ, ಯಾವುದಾದ್ರೂ ಒಬ್ಬ ಸಾಮಾನ್ಯ ಮನುಷ್ಯ, ಕೂಲಿ ಕಾರ್ಮಿಕ, ಸಣ್ಣ ರೈತ, ನನಗಿವತ್ತು ಕೆಲಸ ಇಲ್ಲ, ನನಗೆ ಕೆಲಸ ಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ರೆ ಅವನು ಕೆಲಸ ಕೊಡ್ಬೇಕು, ಇಲ್ಲಾಂದ್ರೆ ನಿರುದ್ಯೋಗ ಭತ್ಯೆ ಕೊಡ್ಬೇಕು. ದಟ್ ಈಸ್ ರೈಟ್ ಟು ವರ್ಕ್. ಆಮೇಲೆ ಅವ್ನು ಇರ್ತಕ್ಕಂಥ ಸ್ಥಳದಲ್ಲೇ ಕೆಲಸ ಕೊಡ್ಬೇಕು ಅಂತ.
ಆ ಪಂಚಾಯಿತಿ ಆ ಗ್ರಾಮದಲ್ಲಿ ಕೊಟ್ಟ ನಾ ಈ ಗ್ರಾಮದ ನಿವಾಸಿ ಇದ್ದೀನಿ, ನನಗೆ ಕೆಲಸ ಕೊಡಬೇಕು ಅಂದ್ರೆ ಅದೇ ಗ್ರಾಮದಲ್ಲಿ ಅವನಿಗೆ ಕೆಲಸ ಕೊಡಬೇಕು, ಇಲ್ಲ ಅಂದ್ರೆ ಅವನಿಗೆ ನಿರುದ್ಯೋಗಿ ಭತ್ಯೆ ಕೊಡಬೇಕು ಅಂತಕ್ಕಂಥ ರೈಟ್ ಇದು. ಇದು ಹಿಂದೆ ಎಂದೂ ಆಗದೇ ಇರತಕ್ಕಂಥ ಒಂದು ಬಹಳ ಮೂಲಭೂತವಾಗಿರ್ತಕ್ಕಂಥ ಒಂದು ಹಕ್ಕನ್ನ ಮನ್ರೇಗಾ ಕಾಯ್ದೆ ಇವತ್ತು ಈ ದೇಶದ ಜನರಿಗೆ ಕೊಟ್ಟಿದೆ. ಆದ್ರಿಂದ ಈ 20 ವರ್ಷಗಳಲ್ಲಿ ಸಾಕಷ್ಟು ಹಣ ಕೇಂದ್ರೀಕೃತವಾಗಿರ್ತಕ್ಕಂಥ ಏನು ಬಜೆಟ್ ಇರ್ತಾ ಇದ್ವು ಇವತ್ತು ವಿಕೇಂದ್ರೀಕರಣದತ್ತ ನಾವು ಹೋಗ್ತಾ ಇದ್ವಿ. ಉದ್ದೇಶ ವಿಕೇಂದ್ರೀಕರಣ, ಇದು ಮೊದಲನೇದು. ಎರಡನೇದು, ಇದು ಯಾರ ಮುಖಾಂತರ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಮುಖಾಂತರ ಮಾಡಬೇಕು ಅಂತಕ್ಕಂಥ ಒಂದು ಐತಿಹಾಸಿಕ ಒಂದು ನಿರ್ಣಯನೂ ಕೂಡ ನಮ್ಮ ಸರ್ಕಾರ ಅಂದಿನ UPA ಸರ್ಕಾರ ತೆಗೆದುಕೊಂಡಿದೆ. ಯಾಕಂದ್ರೆ ಇವತ್ತು UPA ಸರ್ಕಾರ ಅದು ಕಾಂಗ್ರೆಸ್ ನೇತೃತ್ವ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಆಗಿರೋದ್ರಿಂದ ಅಧಿಕಾರ ವಿಕೇಂದ್ರೀಕರಣದ ಒಂದು ಹಿನ್ನೆಲೆ 73rd 74th ಅಮೆಂಡ್ಮೆಂಟ್ ಅದು ಕಾನ್ಸ್ಟಿಟ್ಯೂಷನ್ ಏನಿದೆ, ಏನು ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿರಬಾರ್ದು, ಡೆಲ್ಲಿಯಲ್ಲಿ ರಾಜಧಾನಿಗಳಲ್ಲಿ ಇರ್ತಕ್ಕಂಥವ್ರ ಕೈಯಲ್ಲಿ ಅಧಿಕಾರ ಸೀಮಿತವಾಗಿರಬಾರ್ದು, ಇವತ್ತು ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು. ಅಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಮುಖಂಡರ ಕೈಯಲ್ಲಿ ಅಧಿಕಾರ ಇದ್ರೆ ಅದು ಸರಿಯಾಗಿ ಬಳಕೆ ಆಗುತ್ತೆ ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಈ ಒಂದು ಹಿನ್ನೆಲೆಯಲ್ಲಿ ಇದನ್ನ ಈ ಒಂದು ಮನ್ರೇಗಾ ಕಾಯ್ದೆಯನ್ನ ಗ್ರಾಮ ಪಂಚಾಯತ್ಗೆ ಕೊಟ್ಟಿದೆ. ಗ್ರಾಮ ಪಂಚಾಯತ್ಗೆ ಸ್ವಾಯತ್ತತೆ ಇತ್ತು, ಅವರು ಆ ಪ್ಲಾನ್ ಮಾಡೋದಕ್ಕೆ ಮತ್ತು ಯಾರು ಎಷ್ಟೇ ಜನ ಇವತ್ತು ಕೆಲಸ ಕೇಳಿ ಕೊಟ್ರೆ ಎಲ್ರಿಗೂ ಕೆಲಸ ಕೊಡ್ತಕ್ಕಂಥ ಒಂದು ಅಧಿಕಾರ ಗ್ರಾಮ ಪಂಚಾಯತ್. ಇದಕ್ಕೆ ಯಾವುದು ಲಿಮಿಟ್ ಇರಲಿಲ್ಲ, ದೇರ್ ಇಸ್ ನೋ ಲಿಮಿಟ್. ಎಷ್ಟೇ ಜನ ಬಂದು ಅರ್ಜಿ ಕೊಟ್ಟರು ಕೂಡ ಅವರಿಗೆ ಮಿನಿಮಮ್ 100 days ಅನ್ನ ಕೊಡಬೇಕು ಅಂತಕ್ಕಂಥದ್ದು ಇದನ್ನ ಎನ್ಶೂರ್ ಮಾಡಿದ್ವಿ ನಾವು ನಮ್ಮ UPA ಸರ್ಕಾರದಲ್ಲಿ ಮನ್ರೇಗಾ ಕಾಯ್ದೆ ಅಡಿಯಲ್ಲಿ. ಈಗ ಇದರಿಂದ ಈ ದೇಶದಲ್ಲಿ ಇವತ್ತು ಬಹಳಷ್ಟು ಇದರ ಲಾಭಗಳಾಯ್ತು. ಯಾಕಂದ್ರೆ ನಮ್ಮ ಮೈಗ್ರೇಷನ್ ತಡೆಗಟ್ಟಲಿಕ್ಕೆ ಇದನ್ನ ಮಾಡಿದ್ವಿ. ಅವ್ರಿಗೆ ಮಿನಿಮಮ್ ವೇಜಸ್ ಅಂದ್ರೆ ಅವ್ರಿಗೆ ಇಲ್ಲಾಂದ್ರೆ ಹಿಂದೆ ಯಾರು ದರ ಕೈ ಮಾಡ್ತಿದ್ರು ಗ್ರಾಮಗಳಲ್ಲಿ ಅಂತಂದ್ರೆ ದೊಡ್ಡ ದೊಡ್ಡ ಸಾಹುಕಾರರು ದೊಡ್ಡ ಭೂಮಿ ಹೊಂದಿರ್ತಕ್ಕಂಥ ಲ್ಯಾಂಡ್ ಲಾರ್ಡ್ಸ್ ಟೈ ಮಾಡ್ತಿದ್ರು ಏನ್ ಕೂಲಿ ಕೊಡ್ಬೇಕು. ಇದನ್ನು ಕಾಯ್ದೆ ತಂದಿರೋದ್ರಿಂದ ಇವತ್ತು ಮಿನಿಮಮ್ ವೇಜಸ್ ಬಡವರಿಗೆ ಸಿಗ್ತಕ್ಕಂಥದ್ದು ಮತ್ತು ಥ್ರೂ ಔಟ್ ದ ಇಯರ್ ಸಿಗ್ತಕ್ಕಂಥ ಒಂದು ಕಾಯ್ದೆನ ತಂದಿದ್ವಿ. ಅದರಿಂದ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ನಮ್ಮ ಹೈಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದು ಮಿನಿಮಮ್ ವೇಜಸ್ ಗಿಂತ ಕಮ್ಮಿ ಇರಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನಮ್ಮ ಬಡವರಿಗೆ ನೆಮ್ಮದಿಯ ಬದುಕು ಇವತ್ತು ತಾವೆಲ್ಲ ನೆನಪಿಸ್ಕೊಳ್ಬೇಕು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ, ನಾನು ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಏನಂದ್ರೆ 2014ರಲ್ಲಿ ಮೋದಿ ಸರ್ಕಾರ ಬಂತು. ಅವಾಗ ಮೊದಲನೇ ಬಜೆಟ್ ನಲ್ಲಿ ಏನ್ ಹೇಳಿದ್ರು ಅಲ್ಲಿನ ಮುಖ್ಯಮಂತ್ರಿ, ದಿಸ್ ಇಸ್ ಅ ಮಾನ್ಯುಮೆಂಟಲ್ ಬ್ಲಂಡರ್ ಆಫ್ ಕಾಂಗ್ರೆಸ್, ದಿಸ್ ಇಸ್ ಅ ಮಾನ್ಯುಮೆಂಟಲ್ ಬ್ಲಂಡರ್ ಆಫ್ UPA ಗವರ್ಮೆಂಟ್ ಅಂತ ಹೇಳಿ ಬಜೆಟ್ ಸ್ಪೀಚ್ ಅಲ್ಲಿ ಹೇಳಿದ್ರು. That is why we want to keep it, we don't want to remove it because we want to showcase it as a monumental blunder ಅಂತ ಹೇಳಿದವರು ಮುಂದೆ ನೋಡಿದ್ರವರು ಏನಂದ್ರೆ ಕೋವಿಡ್ ನಲ್ಲಿ ಈ ಉದ್ಯೋಗ ಖಾತ್ರಿ ಕಾನೂನು ಈ ದೇಶದ ಜನರ ರಕ್ಷಣೆಗೆ ಬಂದಿತ್ತು. ಅದನ್ನ ಅವರು ಕೂಡ ಆಮೇಲೆ ಅಕ್ನಾಲೇಜ್ ಮಾಡಿದ್ರು, ಇಲ್ಲ ನೀವು ಹೇಳಿದ್ದು ಅದು ಕರೆಕ್ಟ್ ಆಗಿದೆ ಅಂತ ಹೇಳಿ. ಆದ್ರೂ ಕೂಡ ಇವತ್ತು ಇದಕ್ಕೆ ಹೆಚ್ಚಿನ ಉತ್ತೇಜನವನ್ನು ಕೊಡಲಿಕ್ಕೆ ಅವರಿಗೆ ಬಹಳ ಸಂಕೋಚಿತ ಮನೋಭಾವನೆಯಿಂದ, ಯಾಕಂದ್ರೆ ಈಗೇನು ಬಿಜೆಪಿ ಸರ್ಕಾರ ಇದೆಯಲ್ಲ ಕೇಂದ್ರದ್ದು, ಇದ್ರ ಹಿಂದೆ RSS ನ ಒಂದು ಐಡಿಯಾಲಜಿ ಇದೆ. ಈ ಬಿಜೆಪಿ ಮೋದಿ ಸರ್ಕಾರ ತೆಗೆದುಕೊಳ್ತಕ್ಕಂಥ ಪ್ರತಿಯೊಂದು ನಿರ್ಧಾರದ ಹಿಂದೆ RSS ಐಡಿಯಾಲಜಿ ಅಡಗಿದೆ. ಇದು ಒಂದೊಂದೇ ಬಹಳ ಸ್ಪಷ್ಟವಾಗಿ ಇವತ್ತು ಗೋಚರ ಆಗ್ತಾ ಇದೆ. ಯಾಕಂದ್ರೆ RSS ಐಡಿಯಾಲಜಿ ಆಂಟಿ ಪುವರ್, ಆಂಟಿ ಫಾರ್ಮರ್ಸ್ ಬಹಳ ಸ್ಪಷ್ಟವಾಗಿದೆ. ಅವರು ಯಾವುದು ಕೂಡ ಮುಚ್ಚುಮರೆ ಮಾಡಲ್ಲ. ಅವರು ಬಡವರಿಗೆ ನಾವು ಯಾಕೆ ಕೊಡಬೇಕು, ಯಾಕೆ ಫ್ರೀ ಕೊಡಬೇಕು ಅಂತಕ್ಕಂಥ ಮನೋಭಾವನೆ ಇದೆ. ಹಾಗಾಗಿ ಇದು ಅವರು ಕಂಫರ್ಟಬಲ್ ಇರಲಿಲ್ಲ. ಉದ್ಯೋಗ ಖಾತ್ರಿ ಇದೇನು ಇದೆಯಲ್ಲ, ಇದರಿಂದ ಕಂಫರ್ಟಬಲ್ ಆಗಿರ್ಲಿಲ್ಲ. ಅದಕ್ಕೆ ಕ್ರಮೇಣವಾಗಿ ಹಣ ಕಮ್ಮಿ ಮಾಡ್ತಾ ಬರ್ತಾ ಇತ್ತು. ರೋಜ್ಗಾರ್, ಆಜೀವಿಕಾ ಗ್ರಾಮೀಣ ಮಿಷನ್
ಇದು ಸುಮ್ಮನೆ ರಾಮ ಅಂತ ಹೆಸರು ಸುಮ್ಮನೆ ಜನರಿಗೆ ಮರಿಮಾಚಕ್ಕೆ ತಂದಿದ್ದಾರೆ. ಇದ್ರಲ್ಲಿ ಯಾವುದೇ ರೀತಿಯಲ್ಲಿ ರಾಮನ್ ಈ ಶ್ರೀರಾಮನ್ ಯಾವುದು ಉಲ್ಲೇಖ ಇಲ್ಲ. ಅವ್ರ ಕಾಯ್ದೆ ಏನಿದೆ ಅಂತಂದ್ರೆ ವಿಕಸಿತ ಭಾರತ್ ಗ್ರಾಮೀಣ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ, ಇದು ಫುಲ್ ಫಾರ್ಮ್ ಕಾಯ್ದೆ. ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಮಾಡಿ ಏನೋ ಚಿರಾಮಿ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರನ್ನ ತೆಗಿತಾ ಇದ್ದಾರೆ. ನಾವೆಲ್ಲ ನೆನ್ಪಿಡ್ಬೇಕು, ಈ ದೇಶದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರು ಅಂತಕ್ಕಂಥ ಭಾವನೆ ಇಡೀ ದೇಶದ ಜನರಿಗಿದ್ರೆ ಅವ್ರಿಗೆ ಏನ್ ಅಳಗ್ತಾ ಇದೆ RSS ಅವರಿಗೆ, BJP ಅವರಿಗೆ ಅಂದ್ರೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವ್ರಿಗೆ ಏನೋ ಕಾಂಟ್ರಿಬ್ಯೂಷನ್ ಇಲ್ಲ. RSS ಅಂತೂ ಬ್ರಿಟಿಷರ ಜೊತೆ ಇದ್ರು. BJP ಯಾವುದೇ ಮುಖಂಡರು ಇವತ್ತು RSS ಒಂದು ಇದಿರ್ಲಿಲ್ಲ. ಅವರ ಏನು ಆಗ BJP ಇರ್ಲಿಲ್ಲ, ಆಗ ಏನು ಜನಸಂಘ ಇತ್ತು, ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ಇರಲಿಲ್ಲ. ಹಾಗಾಗಿ ಅವರಿಗೆ ಯಾವಾಗಲೂ ಮನಸ್ಸಲ್ಲಿ ಅದಳಕ್ಕಿರುತ್ತೇನಪ್ಪ, ನಾವು ಇದರಲ್ಲಿ ಭಾಗಗೊಂಡಿಲ್ಲ, ಅದಕ್ಕೆ ವೈಭವೀಕರಣ, ಸ್ವಾತಂತ್ರ್ಯ ಹೋರಾಟದ ವೈಭವೀಕರಣ ನಾವು ಮಾಡಿಬಿಡ್ಬಾರ್ದು, ಅಂದ್ರೆ ಈ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಅಳಿಸ್ಬೇಕು ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ನಾವು ಈ ಸಂದರ್ಭದಲ್ಲಿ ಸಚಿವ NS ಬೋಸರಾಜ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಶಾಸಕರುಗಳಾದ ಹಂಪಯ್ಯ ನಾಯಕ್, ಬಸನಗೌಡ ದದ್ದಲ್, ಶರಣಗೌಡ ಪಾಟೀಲ್ ಬಯ್ಯಾಪುರ್, ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ, ಶಿವಮೂರ್ತಿ, ಅಬ್ದುಲ್ ಕರೀಂ, ನಗರ ಬ್ಲಾಕ್ ಅಧ್ಯಕ್ಷ ಎನ್ ಶ್ರೀನಿವಾಸ ರೆಡ್ಡಿ, RD ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಪಾಮಯ್ಯ ಮುರಾರಿ, ಮಾಜಿ ಶಾಸಕ DS ಹುಲಿಗೇರಿ, ಆಂಜನೇಯ ಕುರುಬದೊಡ್ಡಿ, ಮಲ್ಲಿಕಾರ್ಜುನ ಎದ್ರದಿನಿ, ಅಮರೇಗೌಡ ಹಂಚಿನ ಸೇರಿದಂತೆ ಅನೇಕರು ಇದ್ದರು. ನಗರದ ಕೋಟೆ ಪ್ರದೇಶದ ಬಯಲು ವಾಚನಾಲಯ ಸ್ಥಳದಲ್ಲಿ ಮಹಾನಗರ ಪಾಲಿಕೆಯಿಂದ ಹಮ್ಮಿಕೊಂಡಿದ್ದ ಕೋಟೆಯ ದೀಪಾಲಂಕಾರ ಕಾಮಗಾರಿಗೆ ಹಾಗೂ ಮಾವಿನಕೆರೆ ಬಳಿ ಒಳಚರಂಡಿ ನೀರು ತಿರುವು ಮೊದಲನೇ ಹಂತದ ಕಾಮಗಾರಿಗೆ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು. ಇದೇ ವೇಳೆ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಯಚೂರು ಉತ್ಸವವನ್ನು ಜನವರಿ 29, 30 ಹಾಗೂ 31ರಂದು ಆಯೋಜಿಸಲು ನಿರ್ಧರಿಸಲಾಗಿತ್ತು. ಆದರೆ ಆ ಸಮಯದಲ್ಲಿ ಅಧಿವೇಶನ ನಡೆಯುವುದರಿಂದ ಆ ಸಮಯದಲ್ಲಿ ರಾಯಚೂರು ಉತ್ಸವವನ್ನು ರದ್ದುಗೊಳಿಸಿ ಫೆಬ್ರವರಿ 5, 6 ಮತ್ತು 7ರಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. 8ರಂದು ರಾಜನಹಳ್ಳಿಯಲ್ಲಿ ಪರಿಶಿಷ್ಟ ವರ್ಗಗಳ ಸಮುದಾಯ ಜಾತ್ರೆ ಇರುವುದರಿಂದ ಫೆಬ್ರವರಿ 5, 6 ಹಾಗೂ 7ಕ್ಕೆ ರಾಯಚೂರು ಜಿಲ್ಲಾ ಉತ್ಸವವನ್ನು ನಡೆಸಲಾಗುತ್ತದೆ ಎಂದು ಹೇಳಿದರು. ರಾಯಚೂರು ಕೋಟೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲು 1.30 ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಕೋಟೆಯ ಸೌಂದರ್ಯೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಮಾವಿನಕೆರೆಗೆ ನಗರದ 15 ಕಡೆಗಳಿಂದ ಒಳಚರಂಡಿ ನೀರು ಬರುತ್ತಿದ್ದು, ಮೊದಲ ಹಂತದಲ್ಲಿ 2.5 ಕೋಟಿ ವೆಚ್ಚದಲ್ಲಿ 7 ಕಡೆಗಳಿಂದ ಚರಂಡಿ ನೀರು ಕೆರೆಗೆ ಹೋಗದಂತೆ ನಿಲ್ಲಿಸಿ ಅದನ್ನು ಬೇರೆ ಕಡೆ ಹರಿಯುವಂತೆ ಮಾಡಲು ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ನಂತರ 2ನೇ ಹಂತದಲ್ಲಿ ಅಮೃತ ಯೋಜನೆಯಡಿ ಉಳಿದ 8 ಕಡೆಗಳಲ್ಲಿ ಕಾಮಗಾರಿಗಳನ್ನು ಮಾಡುವ ಮೂಲಕ ಕೆರೆಗೆ ಒಳಚರಂಡಿ ನೀರು ಬರುವುದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. जय मंगलम जय नमः पार्वती पदेश्वर महादेव. यहाँ इसको आया था क्या नौरंग तरह कौन सा मक्का तरह बच्चन के यहाँ आए देखो ಅಲ್ಲಿ CO ಸಾಹೇಬ್ ತಾತ ಏನಿಲ್ಲ ಸರ್, ಈಗ ಸೆಂಟರ್ದಲ್ಲಿ ಏನು ಮಾಡೋದು, ಈ ಸೆಂಟರ್ ಬಂಡ್ ಹಾಕಿರೋ ಅವ್ರಿಗೆ ಏನಿಲ್ಲ, ನಾವು ಡೀಸೆಲ್ ಲಾಸ್ಟ್ ಟೈಮ್ ಅಲಿಗೇಷನ್ ಆಯಿತು ಭಾರತೀಯ ಜೈನ್ ಸಮಾಜ ಅವರು
ರಾಯಚೂರು ಕೋಟೆಯಲ್ಲಿ ಅಲ್ಲಿ ಲೈಟಿಂಗ್ ಕಾಮಗಾರಿಗಳಿಗೆ ಸುಮಾರು 2.5 ಕೋಟಿ ಅದಕ್ಕೆ ಎಸ್ಟಿಮೇಟ್ ಆಗಿತ್ತು. ಆದರೆ ಈಗ ಟೆಂಡರ್ ಆಗಿರೋ 1.3 ಕ್ರೋರ್ಸಿಗೂ ಈಗ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಅಲ್ಲಿ ಫೋರ್ಟಲ್ಲಿ ಲೈಟಿಂಗಿಗೆ ಅದೊಂದು ಅಡಿಗಲ್ ಮಾಡಿ ಇಲ್ಲಿ ಇವತ್ತು ಮಾವಿನಕೆರೆ 15 ಒಳಚರಂಡಿಗಳು ಬರ್ತಾ ಇದ್ದಾವೆ. 15 ಕಡೆ ಇವು ಚರಂಡಿ ನೀರು ಕೆರೆಗೆ ಬರ್ತಾ ಇದೆ. ಅದರಲ್ಲಿ ಈ ಮೊದಲನೇ ಹಂತದಲ್ಲಿ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ಇದು ಡೈವರ್ಷನ್ ಏನಂದರೆ ಅದು ಬ್ಲಾಕ್ ಮಾಡಿ ಅದನ್ನು ಡೈವರ್ಟ್ ಮಾಡೋದು. ಅಂದರೆ ಈ ಮೊದಲನೇ ಹಂತದಲ್ಲಿ 2.5 ಕೋಟಿಯಲ್ಲಿ 7 ಕಡೆ ಬರ್ತಾ ಇರ್ತಕ್ಕಂಥ ಚರಂಡಿ ನೀರಿದೆ ಅದನ್ನು ಬ್ಲಾಕ್ ಮಾಡಿ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ STPಗೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಳ್ಳಲಾಗಿದೆ. ಎರಡನೇ ಹಂತದಲ್ಲಿ ಅದು ಅಮೃತಲ್ಲಿ ಇನ್ನೂ 8 ಕಡೆನೂ ಕೂಡ ಮಾಡಿ ಇವತ್ತು ಈ ಮಾವಿನಕೆರೆಗೆ ಯಾವುದೇ ರೀತಿಯ ಈ ಕೊಳಚೆ ನೀರು ಅಂದರೆ ಡ್ರೈನೇಜ್ ವಾಟ್ರು UGDದಲ್ಲಿ ಡ್ರೈನೇಜ್ ವಾಟ್ರ್ ಬರದೇ ಇರ್ತಕ್ಕಂಥದ್ದಕ್ಕೆ ಇವತ್ತು ಪ್ಲ್ಯಾನನ್ನು ತೆಗೆದುಕೊಳ್ಳಲಾಗಿದೆ. ಮತ್ತು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಮಾಹಿತಿ ಪತ್ರಿಕಾ ಮಿತ್ರರಿಗೆ ಏನಂದರೆ ಇವತ್ತು ನಾವು ಮೊದಲು 6, 7, 8 ಮಾಡಬೇಕು ಅಂತ ಮಾಡಿದ್ವಿ. 29 ಅದು ನಮ್ಮ ಅಸೆಂಬ್ಲಿ ಕರೆದಿರೋದ್ರಿಂದ ಅದನ್ನು 5, 6, 7 ಅಂದ್ಕೊಂಡಿದ್ವಿ. 8ನೇ ತಾರೀಕು ಹಿರಿಯೂರಲ್ಲಿ ನಮ್ಮ ಜಾತ್ರೆ ರಾಜನಹಳ್ಳಿಯಲ್ಲಿ ST ಸಮುದಾಯದ ಒಂದು ಜಾತ್ರೆ ದೊಡ್ಡ ಪ್ರಮಾಣದ ಆಗ್ತಾ ಇರೋದ್ರಿಂದ 5, 6, 7 3 ದಿವಸ ರಾಯಚೂರು ಉತ್ಸವನ ಮಾಡ್ತಾ ಇದ್ದೀವಿ. 1,30,30,00,000 1,30,30,00,000 ವೆಚ್ಚದಲ್ಲಿ ಫೋರ್ಟ್ ದೀಪಾಲಂಕಾರ ಅದೊಂದು ಟೆಂಡರ್ ಆಗಿದೆ. ಇಲ್ಲಿ 2.5 ಕೋಟಿ ವೆಚ್ಚದಲ್ಲಿ ಕೊಳಚೆ ನೀರು ಮಾವಿನಕೆರೆಗೆ ಬರದೇ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮತ್ತು ಅದಕ್ಕೆ ಡೈವರ್ಸಿಫಿಕೇಶನ್ ಮಾಡೋದಕ್ಕೆ ಸರ್ ಆಯ್ತು. ಈಗ ಸೌಂದರ್ಯ ಈಗ ಇನ್ನೊಂದು 15 ಸಾಹೇಬರ ನೇತೃತ್ವದ ಒಂದು ಉತ್ಸವ ಕಮಿಟಿ ಆಗ್ತದ. ಅದರಲ್ಲಿ ಎಲ್ಲರದು ಸ್ವಾಗತ ಸಮಿತಿ ಇರ್ತದೆ. ಅದರಲ್ಲಿ ನಮ್ಮ ಕೆಲವೊಂದು ಜನಪ್ರತಿನಿಧಿಗಳು ಕೂಡ ಹಾಕಿ ಅಂದ್ರೆ ಸಂಘ ಸಂಸ್ಥೆಗಳಿಗೆ ಆ ಕಮಿಟಿಯಲ್ಲಿ ಒಬ್ಬರು ಸಂಘ ಸಂಸ್ಥೆಗಳಿಗೆ ಕವಿಗೋಷ್ಠಿಗೆ ಈಗ ಯಾವ್ದಾದ್ರು ಉತ್ಸವ ಇದರಲ್ಲಿ ವೇದಿಕೆ ನಿರ್ವಹಣೆಗೆ ಆಮೇಲೆ ಅದಕ್ಕೆ ವಾರ್ತಾ ಇಲಾಖೆ ಅಧ್ಯಕ್ಷರನ್ನಾಗಿ ಮಾಡಿ ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್, ಶಾಸಕರಾದ ಬಸನಗೌಡ ದದ್ದಲ್, ಡಾಕ್ಟರ್ ಶಿವರಾಜ್ ಪಾಟೀಲ್, G ಹಂಪಯ್ಯ ನಾಯಕ್, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, APMC ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರ ಪವನ್ ಕಿಶೋರ್ ಪಾಟೀಲ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಖಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ, ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ ಸೇರಿದಂತೆ ಅನೇಕರು ಇದ್ದರು. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಗೆ ನಿರ್ಲಕ್ಷ್ಯ ತೋರಿದ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಹಾಗೂ ತಹಸೀಲ್ದಾರ್ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಭೋವಿ ಒಡ್ಡರ ಸಂಘ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕ ಅಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಸರ್ಕಾರಿ ಕಾರ್ಯಕ್ರಮವಾಗಿದ್ದು ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು. ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವಿದ್ದು ಸುಮಾರು 2 ಗಂಟೆಗೂ ಅಧಿಕ ಸಮಯ ಕಳೆದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಸರ್ಕಾರಿ ಕಾರ್ಯಕ್ರಮವಾಗಿದ್ದರೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಬೇಕು. ಆದರೆ ಯಾವುದೇ ಕಚೇರಿಗಳಲ್ಲಿ ಪೂಜೆ ಸಲ್ಲಿಸದೆ ನಿರ್ಲಕ್ಷ್ಯ ವಹಿಸಿ ಅಗೌರವ ತೋರಿದ್ದಾರೆ ಎಂದು ಆಪಾದಿಸಿದರು. ಲೋಕೋಪಯೋಗಿ ಇಲಾಖೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಅರಣ್ಯ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿದಂತೆ 10 ಇಲಾಖೆಗಳಲ್ಲಿ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಜಿಲ್ಲಾಡಳಿತವೇ ಖರ್ಚು ವೆಚ್ಚಗಳನ್ನು ಭರಿಸಿ ಪುನಃ ಕಾರ್ಯಕ್ರಮವನ್ನು ನಡೆಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾಧಿಕಾರಿಗಳಿಗೆ
ಜಯಂತಿಯನ್ನು ನಿರ್ಲಕ್ಷ್ಯ ಮಾಡಿದಂಥ ಜಿಲ್ಲಾಡಳಿತ ಅಧಿಕಾರಿಗಳಿಗೆ ನಾವೆಲ್ಲ ಭೋವಿ ಸಮಾಜ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಏಕೆಂದರೆ ನಮ್ಮ ಸಿದ್ದರಾಮೇಶ್ವರ ಜಯಂತಿಯನ್ನು ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ. ಮೊನ್ನೆ 14ನೇ ತಾರೀಕು ನಾವೆಲ್ಲರೂ ಬಹಿಷ್ಕಾರ ಮಾಡಿದ್ದೀವಿ. ಆ ಬಹಿಷ್ಕಾರಕ್ಕೋಸ್ಕರ ಮತ್ತೆ ಎಲ್ಲ ಇಡೀ ನನ್ನ ಸಮಾಜದ ಬಾಂಧವರು ಅಣ್ಣ ತಮ್ಮದರೊಂದಿಗೆ ಇವತ್ತು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋರಾಟ ಮಾಡಿ ನಮ್ಮ ನ್ಯಾಯ ಕೊಡಬೇಕು. ಮತ್ತು ಎಲ್ಲ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಯಾವುದೇ ವಿಚಾರ ಮಾಡದೆ ಅವನ್ನೆಲ್ಲರನ್ನ ಸಸ್ಪೆಂಡ್ ಮಾಡಬೇಕಂತೇಳಿ ನಮ್ಮೆಲ್ಲರ ಸಮಾಜ ಒತ್ತಾಯ ಇರ್ತದೆ. ಇದು ಯಾವುದೇ ಮನೆನಿಂತ ಪ್ರಸಂಗದಲ್ಲಿ ಮತ್ತೆ ಪುನರ್ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿನ ಜಿಲ್ಲಾಡಳಿತನೇ ಜವಾಬ್ದಾರಿ ಹೊತ್ಕೊಂಡು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ನಮ್ಮ ಸಮಾಜಕ್ಕೆ ಕ್ಷಮೆ ಕೇಳಬೇಕು. ಇಲ್ಲದಿತ್ತಂದರೆ ಇಲ್ಲಿಂದ ರಾಯಚೂರಿನಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿವರೆಗೆ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ನಾವು ಜಗ್ಗದಿಲ್ಲ. ನಮ್ಗೆ ಯಾವುದೇ ಸಮಾಜಕ್ಕೂ ನಾವು ತೊಂದರೆಗಳನ್ನು ಕೊಟ್ಟಿಲ್ಲ. ಯಾವುದೇ ಸಮಾಜದಲ್ಲಿ ನಾವು ಎಲ್ಲರ ಜೊತೆಗೆ ಅಣ್ಣ ತಮ್ಮರಾಗಿ ಉದ್ಯೋಗಿಗಳಾಗಿ ಎಲ್ಲರಲ್ಲಿ ಸಂಪೂರ್ಣವಾಗಿ ಅವರಿಗೆ ನಾವು ಬೆಂಬಲವಾಗಿರ್ತೀವಿ. ಇದು ಸರ್ಕಾರ ಕಾರ್ಯಕ್ರಮ ತಾವು ಜವಾಬ್ದಾರಿ ತಗೊಂಡು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕಾಗಿತ್ತು. ಅವರು ನಿರ್ಲಕ್ಷ್ಯ ಮಾಡಿದ್ರಿಂದ ಇವತ್ತು ನಮ್ಮ ಸಮಾಜ ಎಲ್ಲ ಭಾಳ ಬೇಸತ್ತುಕೊಂಡಿದೆ. ಅದಕ್ಕೋಸ್ಕರ ನಾವು ಇವತ್ತು ಸೀದಾ ಇಲ್ಲಿಂದ ನಮ್ಮ ಸರ್ಕಾರ ಸಿದ್ದರಾಮೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಹೊರಟಿದ್ದೇವೆ. ಅಧಿಕಾರಿ ಯಾರ್ಯಾರಿಲ್ಲ ಸರ್, ಜಿಲ್ಲಾಧಿಕಾರಿಗಳಿಲ್ಲ, ತಹಸೀಲ್ದಾರ್ ಇಲ್ಲ, ಯಾರ್ಯಾರಿಲ್ಲ ಸರ್. 2 ತಾಸು ಅವ್ರಿಗೋಸ್ಕರ ಕಾದಿವಿ ಸರ್. SP ಸಾಹೇಬರು ಮತ್ತು PSI ಸಾಹೇಬರು ಫೋನ್ ಮಾಡಿದ್ರು ಎಷ್ಟು ಗಂಟೆಗೆ ಬಂದ್ರೆ ನಾವೆಲ್ಲರೂ ಸಮಾಜದವ್ರು ಎಲ್ಲರೂ ಎದ್ದು ಹೊರಗೆ ಹೋದ್ಮೇಲೆ ಸರ್ಕಾರದ ಕಾರ್ಯಕ್ರಮ ಮತ್ತೆ ರಿಟರ್ನ್ ಹೋಗಂದ್ರೆ ಯಾರು ಬರ್ತಾರೆ ಸರ್? ಸರ್ಕಾರ ಕಾರ್ಯಕ್ರಮ ಅವ್ರು ಮಾಡ್ಬೇಕು. ಅವ್ರ ಮೇಲೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಲಕ್ಷ್ಮಣ ರಾಮನಗರ, ನಾಗರಾಜ್ ಗೌಸ್ನಗರ್, ವೀರೇಶ್ ದೇವಿನಗರ್, ತಾಯಪ್ಪ ದೇವಿನಗರ್, ಶಿವರಾಜ್ ಪೂರ್ತಿಪ್ಲಿ, ಆಂಜನೇಯ ಗಣದಾಳ್, ಕಾಶಿನಾಥ್, ಶಶಿಕಲಾ ಭೀಮರಾಯ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸುರಾಗ್ ಸಂಗೀತ್ ಅಕಾಡೆಮಿ ಟ್ರಸ್ಟ್ ಬೆಂಗಳೂರು ಹಾಗೂ ರಾಯಚೂರು ಗೆಳೆಯರ ಬಳಗದ ಸಹಯೋಗದೊಂದಿಗೆ ಜನವರಿ 18ರಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಸುಗಮ ಸಂಗೀತ ಕಾರ್ಯಾಗಾರ ಹಾಗೂ ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ನೀಡುವ ಜೊತೆಗೆ ತರಬೇತಿಯನ್ನು ನೀಡಲಾಗುತ್ತದೆ. ಸುಗಮ ಸಂಗೀತದೊಂದಿಗೆ ಹೊಸ ಹೊಸ ಗೀತೆಗಳನ್ನು ಹಾಡುವುದನ್ನು ರೂಢಿಸಲಾಗುತ್ತದೆ. ಕಳೆದ 15 ವರ್ಷಗಳಿಂದ ಬೆಂಗಳೂರಿನಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮದೊಂದಿಗೆ 4 ಆಲ್ಬಂಗಳನ್ನು ಹೊರತರಲಾಗಿದೆ. ಚಲನಚಿತ್ರ ಸಂಗೀತ ನಿರ್ದೇಶನದೊಂದಿಗೆ ಜಿ ಟಿವಿ ಜೂನಿಯರ್ ಆಗಿದೆ. ಚಂದನ್ ಟಿವಿ ಕಾರ್ಯಕ್ರಮದಲ್ಲಿಯೂ ಕಾರ್ಯನಿರ್ವಹಿಸಿದ ಅನುಭವದೊಂದಿಗೆ ಜಿಲ್ಲೆಯ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ. ಆಸಕ್ತರು ಹೆಸರು ನೋಂದಾಯಿಸಿಕೊಂಡು ಶಿಬಿರದ ಸದುಪಯೋಗ ಪಡೆಯಬೇಕೆಂದರು. ಒಂದು 15 ವರ್ಷಗಳ ಹಿಂದೆ ನಾನು ರಾಯಚೂರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಒಂದು 10 ವರ್ಷಗಳವರೆಗೆ ನಿರಂತರವಾಗಿ ಪಂಡಿತ್ ನಾರಾಯಣ್ ಧರ್ಗೆ ಅವರ ಹತ್ರ ಅಭ್ಯಾಸ ಮಾಡಿ ಇಲ್ಲಿ ಕೂಡ ಸ್ಥಳೀಯವಾಗಿ ತುಂಬಾ ಕಾರ್ಯಕ್ರಮಗಳನ್ನು ನೀಡಿದೆ. ಆದ್ಮೇಲೆ ನಾನು ಏನೋ ಒಂದು ಬೆಂಗಳೂರಲ್ಲಿ ಏನು ಸಾಧಿಸಬೇಕು ಅಂತ ಒಂದು ಕನಸನ್ನು ಇಟ್ಟುಕೊಂಡು ಬೆಂಗಳೂರು ನಗರಕ್ಕೆ ನಾನು ಹೆಜ್ಜೆ ನೀಡಿದೆ. ಒಂದು 15 ವರ್ಷಗಳವರೆಗೆ ನಾನು ತುಂಬಾ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಅಂದರೆ ಮಂಜುಳಾ ಗುರುರಾಜ್ ಅವರ ಹತ್ರ ನಾನು ಅವರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದೆ. ಹಲವಾರು ವರ್ಷಗಳವರೆಗೆ ಹಾಗೆ ನಿರಂತರವಾಗಿ ಕೆಲಸ ಮಾಡ್ತಾ ಮತ್ತೆ ಚಂದನ ವಾಹಿನಿಯಲ್ಲಿ ಒಂದು ಮಧುರವಿ ಮಂಜುಳಗಾನ ಕಾರ್ಯಕ್ರಮದಲ್ಲಿ ಕೆ ಗುರುರಾಜ್ ಅವರ ಹತ್ರ ನಾನು ಅಸಿಸ್ಟೆಂಟ್ ಆಗಿ ಆ ಪ್ರೋಗ್ರಾಮ್ನ ಒಂದು ಸಹಾಯಕನಾಗಿ ಕೆಲಸ ಮಾಡಿದೆ. ಅದೇ ಥರ ಬರ್ತಾ ಮುಂಚೆ ನಾನು ಏನಾದರೂ ಮಾಡಬೇಕು ಒಂದು ಕನಸಿನೊಂದಿಗೆ ಭಾವಸುರಾಗ ಒಂದು ಆಲ್ಬಮನ್ನು ನಾನು ಮಾಡಿದೆ. ಆ ಮೊದಲ ಒಂದು ಆಲ್ಬಮ್ನಲ್ಲಿ ನಾನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹತ್ರ ಒಂದು ಗೀತೆಯನ್ನು ನಾನು ಹಾಡಿಸಿದೆ ನನ್ನ ಸಂಗೀತದಲ್ಲಿ. ಅದು ಒಂದು ತುಂಬಾ ನನ್ನ ಜೀವನದಲ್ಲಿ ಒಂದು ದೊಡ್ಡ ಒಂದು ಘಟ್ಟ. ಅದು ಯಾಕಂದ್ರೆ ನಮ್ಮೆಲ್ಲರ ಒಂದು ಗಾಯಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಂದು ಮಾದರಿಯವರು, ನಮಗೆ ಆರಾಧ್ಯ ದೈವ. ಅವ್ರ ಹತ್ರ ಹಾಡ್ತಿರೋದು ತುಂಬಾ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಒಂದು ರಾಯಚೂರಿನ ಒಂದು ಕಪ್ಪು ಮಣ್ಣಿನ ಪ್ರತಿಭೆ ಅಂತ ನಾನು ಹೇಳ್ಕೊಳ್ಳೋಕೆ ತುಂಬಾ ಹೆಮ್ಮೆ ಪಡ್ತೀನಿ. ಅದೇ ತರ ನಾನು ಒಂದು 5 ಆಲ್ಬಮ್ಗಳನ್ನ ಭಾವಸುರಾಗ, ಆಮೇಲೆ ಹೇ ದಿವ್ಯಚೇತನವೇ, ಆಮೇಲೆ ಬಾರೋ ಮಹಾನ್ ಬಾರೋ, ಹಾಡಬಾರ್ ಹೋಗಿದೆ, ಇದೇ ತರ ಒಂದು 5 ಆಲ್ಬಮ್ಗಳನ್ನು ನಾನು ಸಂಗೀತ ನಿರ್ದೇಶನವನ್ನು ಮಾಡಿದೆ. ಅದೇ ತರಹ ಎಲ್ಲ ಜನಪ್ರಿಯ ವಾಹಿನಿ ಜಿ ಸರಿಗಮಪದಲ್ಲಿ ನಾನು ಗ್ರ್ಯಾಂಡ್ ಜೂರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಕೂಡ 7 years ಇಂದ ಕಂಟಿನ್ಯೂ ಆಗಿ. ಆದ್ರೆ ಇದೆಲ್ಲ ನಾನು ಪ್ರಯತ್ನ ಮಾಡಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದೆ, ಸಿನಿಮಾದಲ್ಲಿ ಹಾಡಿದೆ.
ಬಾಹುಬಲಿ ಕನ್ನಡ ವರ್ಷನ್ ಒಂದು ಗೀತೆಯನ್ನು ನಾನು ಹಾಡಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಮನಸ್ಸಲ್ಲಿ ಏನೋ ಒಂದು ನೋವು ಇತ್ತು. ಎಂತ ನೋವು ಅಂದರೆ, ನಾನು ರಾಯಚೂರಿಂದ ಹೋಗಿರೋದ್ರಿಂದ ಒಂದು ರಾಯಚೂರಲ್ಲಿ ಏನೋ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡೋಣ, ನಂತರ ತುಂಬ ವಂಚಿತವಾದಂಥ ಪ್ರತಿಭಾವಂತ ಗಾಯಕರು ಇರ್ತಾರೆ ಅಂತೇಳಿ ಮನಸ್ಸಲ್ಲಿ ತುಂಬ ವರ್ಷದಿಂದ ನನಗೆ ಕಾಡ್ತಾ ಇತ್ತು ಇದು. ಆಮೇಲೆ ಮನಸ್ಸಲ್ಲಿ ಯೋಚನೆ ಮಾಡಿದೆ, ಏನೋ ಒಂದು ಸಂಗೀತ ಒಂದು ಕಾರ್ಯಾಗಾರ ನಾನು ನೋಡಿದೆ. ನನ್ನ ಸ್ಥಳೀಯವಾಗಿ ಗಾಯಕನೆಲ್ಲ ಅಬ್ಸರ್ವ್ ಮಾಡಿದೆ. ಆಮೇಲೆ ಇಲ್ಲಿ ಗಾಯಕರಿಗೂ ಅಲ್ಲಿ ಗಾಯಕರಿಗೂ ತುಂಬಾ ಟೆಕ್ನಿಕಲಿ ತುಂಬಾ ವ್ಯತ್ಯಾಸ ಇದೆ. ಪ್ರತಿಭಾವಂತರಿದ್ರು ಒಂದು ಟೆಕ್ನಿಕಲಿ ಏನೋ ಒಂದು ವ್ಯತ್ಯಾಸ ಇದೆ. ಆ ಟೆಕ್ನಿಕಲ್ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಮ್ಮ ರಾಯಚೂರಿನ ಗಾಯಕರು ಬೆಳಿಬೋದು ಒಂದು ಮನಸ್ಸಲ್ಲಿ ಇತ್ತು, ಈ ಭಾವನೆ ಇತ್ತು. ತುಂಬಾ ವರ್ಷಗಳಿಂದ ಈ ಕನಸು ಮಾಡಿಕೊಳ್ಳೋಣ, ಒಂದು ಮ್ಯೂಸಿಕಲ್ ವರ್ಕ್ಶಾಪ್ ಮಾಡೋಣ ಅಂತ ಮನಸ್ಸಲ್ಲಿ ಬಂತು ನನಗೆ. ಒಂದು ಕಾರ್ಯಾಗಾರ ಮಾಡೋಣ, ಒಂದು ಕಾರ್ಯಾಗಾರ ಮಾಡಿದ್ರೆ ಒಂದು ಎಷ್ಟಾಗುತ್ತೋ ಅಷ್ಟು ಒಂದು ಈ ಕಾರ್ಯಾಗಾರ ಯಶಸ್ವಿಯಾದರೆ 18ನೇ ತಾರೀಕು ನಾನು ಈ ಕಾರ್ಯಾಗಾರವನ್ನು ಇಟ್ಕೊಂಡಿದ್ದೇನೆ. ಈ ಕಾರ್ಯಾಗಾರ ಯಶಸ್ವಿಯಾದರೆ ಆಸಕ್ತರು ಬಂದರೆ ಅವ್ರನ್ನ ಟ್ರೈನ್ ಅಪ್ ಮಾಡಿ ಒಂದು ರಾಯಚೂರಿನ ತುಂಬ ಬೃಹತ್ತಾದಂಥ ಒಂದು ಪ್ರತಿಭಾವಂತ ಗಾಯಕರನ್ನ ನಾವು ಹುಟ್ಟಾಕ್ಬೋದು. ಸಂಗೀತ ಕ್ಷೇತ್ರಕ್ಕೆ ಒಂದು ಶಾಸ್ತ್ರೀಯವಾಗಿ ಚೌಕಟ್ಟನ್ನು ಇಟ್ಕೊಂಡು ಅವ್ರು ಏನಾದರೂ ಒಂದು ಅವ್ರ ಬೆಳವಣಿಗೆ ಕಾರಣ ಆಗುವಂಥ ರೀತಿಯಲ್ಲಿ ನಾವು ಕೂಡ ಆಗ್ಬೋದಲ್ಲ, ನಂತರ ಹಲವಾರು ಗಾಯಕರನ್ನು ರಾಯಚೂರಲ್ಲಿ ಹುಟ್ಟಾಕ್ಬೋದು ಒಂದು ಕನಸಿನೊಂದಿಗೆ ನಾನು ಒಂದು ಕಾರ್ಯಾಗಾರ 18ನೇ ತಾರೀಕು ಇಟ್ಕೊಂಡೆ. ಎಲ್ಲರೂ ನಾನು ಸ್ಥಳವನ್ನು ನೋಡ್ಕೊಂಡಾಗ ನಾನು ಇಬ್ಬರು ಮೂರು ನನ್ನ ಸ್ನೇಹಿತರು ಸರ್ ಇಲ್ಲಿ ಕಿರಣ್ ಗುರುಜಿ ಅಲ್ಲಿ ನಿಮ್ಮ ಪ್ಲೇಸ್ ತಗೊಳ್ಳಿ ಒಂಥರ ಉಚಿತವಾಗಿ ನನಗೆ ಸಹಾಯ ಮಾಡಿದ್ರು. ಆ ಪ್ಲೇಸಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದೇ ಇಟ್ಕೊಂಡು ಅದೇ ರೀತಿಯಾಗಿ ನನ್ನ ಒಂದು ವಿದ್ಯಾಗುರುಗಳಾದಂಥ ಪಂಡಿತ್ ನಾರಾಯಣ್ ಡಗೆ ಸರ್ ಇತ್ತೀಚೆಗೆ ಅವರು ನಮ್ಮನ್ನು ಅಗಲಿಬಿಟ್ರು. ಅವರು ಕೂಡ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಳ್ಳೋಣ ಅನ್ನೋ ಒಂದು ಭಾವನೆಯೊಂದಿಗೆ ಎಲ್ಲರನ್ನ ಒಂದು ಆಹ್ವಾನವನ್ನ ಎಲ್ಲರಿಗೂ ಇಡ್ತಾ ಇದ್ದೇನೆ. ಎಲ್ಲರ ಬಗ್ಗೆ ತುಂಬಾ ಹೃದಯದ ಒಂದು ಧನ್ಯವಾದಗಳು ಸರ್. ಈ ಸಂದರ್ಭದಲ್ಲಿ ಹುಲಿಗೆಪ್ಪ ಜಗಲಿ, ಚಂದ್ರಶೇಖರ್, ಬಸವಲಿಂಗಪ್ಪ, ಈರಣ್ಣ, ನರಸಿಂಹ ಜಗಲಿ ಇದ್ದರು. ಕಲಾ ಸಂಕುಲ ಸಂಸ್ಥೆ ಹಾಗೂ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ಗಳ ಸಹಯೋಗದಲ್ಲಿ ಜನವರಿ 18ರಂದು ಸಂಕ್ರಾಂತಿ ಸಂಭ್ರಮ ಮತ್ತು ಪುಸ್ತಕ ಸಂತೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಲಾ ಸಂಕುಲ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹೊರ ಆವರಣದಲ್ಲಿ ಪುಸ್ತಕ ಸಂತೆ ನಡೆಯಲಿದ್ದು 20ಕ್ಕೂ ಹೆಚ್ಚು ಮಳಿಗೆಗಳು ಭಾಗವಹಿಸಲಿದ್ದು ಪುಸ್ತಕ ಪ್ರದರ್ಶನ, ಮಾರಾಟ ನಡೆಯಲಿದೆ. ಬೆಳಗ್ಗೆ 10 ಗಂಟೆಗೆ ಪುಸ್ತಕ ಸಂತೆಯನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ್ ಕೆಳಗಿನಮನಿ ಉದ್ಘಾಟಿಸಲಿದ್ದಾರೆ. ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್, ಬಾಬು ಭಂಡಾರಿಗಲ್, ಚಿದಾನಂದ್ ಸಾಲಿ, ಅಯ್ಯಪ್ಪ ಹುಡ, ಈರಣ್ಣ ಬೆಂಗಾಲಿ, ಜಾನ್ ವೆಸ್ಲಿ, ವೆಂಕಟೇಶ್ ಬೆಂಚಿ, ರೇಖಾ ಬಡಿಗೇರ್ ಭಾಗವಹಿಸಲಿದ್ದಾರೆ. ನಂತರ 11 ಗಂಟೆಗೆ ನಡೆಯುವ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಲವ್ ಯು ಮುದ್ದ ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಚಿತ್ರದ ನಾಯಕ ಸಿದ್ದ ಮೂಲಿಮನಿ ಮತ್ತು ನಾಯಕಿ ರವೀಕ್ಷಾ ಶೆಟ್ಟಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ತುಂಗಭದ್ರಾ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ ಎನ್ ಉದಯ್ ಕುಮಾರ್ ಸಿರ್ವಾರ, ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀದೇವಿ ಆರ್ ವಿ ನಾಯಕ್ ಇವರಿಗೆ ಸನ್ಮಾನಿಸಲಾಗುತ್ತದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಯು ಆಂಜನೇಯ, ಸರಸ್ವತಿ, ಎಸ್ ವಿಜಯಲಕ್ಷ್ಮಿ ಹಿರೇಮಠ್, ನೂರ್ ಅಹಮದ್ ವಕೀಲ್, ಮಲ್ಲಿಕಾರ್ಜುನ ಗುಲ್ಬರ್ಗ ಗೌಡರು, ಡಾಕ್ಟರ್ ಮಡಿವಾಳಯ್ಯ ಹಿರೇಮಠ್, ನರಸಿಂಹಲು ಮರ್ಷಡ್, ಡಾಕ್ಟರ್ ಚಿದಾನಂದ್ ಶಾಸ್ತ್ರಿ, ಬಸನಗೌಡ ಪಾಟೀಲ್ ಕಂಚನ, ಡಾಕ್ಟರ್ ಮಡಿವಾಳಪ್ಪ ಗಡಿಗಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಕಾರದಿಂದ 5 ಕಲಾ ತಂಡಗಳು ಭಾಗವಹಿಸಲಿವೆ. ಬೇರೆ ಜಿಲ್ಲೆಯ ಭರತನಾಟ್ಯ, ವಾದ್ಯಗೋಷ್ಠಿ, ಜಾನಪದ ನೃತ್ಯ, ಡೊಳ್ಳು ಕುಣಿತ, ಕೊಪ್ಪಳ ಜಿಲ್ಲೆಯ ಲಿಂಗದಹಳ್ಳಿ ಶಾಲಾ ಮಕ್ಕಳಿಂದ ವಿಶೇಷ ನೃತ್ಯ ಕಾರ್ಯಕ್ರಮ ಪ್ರದರ್ಶನವಾಗುತ್ತದೆ ಎಂದರು. ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಎಂಎಲ್ಸಿ ವಸಂತಕುಮಾರ್, ಕೆಪಿಸಿಸಿ ಕಾರ್ಯದರ್ಶಿ ಕೆ ಅಸ್ಲಂ ಪಾಷಾ, ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾದ ಅನಿತಾ ಹಿರೇಮನಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಉತ್ತರದೇವಿ ಮಠಪತಿ, ಡಾಕ್ಟರ್ ಶರಣಬಸವ ಜೋಳದಡಗಿ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಕೃಷ್ಣ ಶಾವಂತಗೇರಿ, ಅಯ್ಯಣ್ಣ ವಡವಾಟಿ, ಡಿ ಶ್ರೀನಿವಾಸ್ ಸೇರಿ ಅನೇಕರು ಭಾಗವಹಿಸಲಿದ್ದಾರೆ ಎಂದರು. ಕಲಾ ಸಂಕುಲ ಸಂಸ್ಥೆ ಕಳೆದ 15 ವರ್ಷಗಳಿಂದ ರಾಯಚೂರು ನಗರದಲ್ಲಿ ತನ್ನದೇ ಆದ ಒಂದು ವೈಶಿಷ್ಟ್ಯತೆಯನ್ನು ಪಡೆದಂಥ ಸಂಸ್ಥೆಯಾಗಿದೆ. ಕಳೆದ ವರ್ಷ ನವೆಂಬರ್ 1ಕ್ಕೆ ಜಿಲ್ಲಾ ಆಡಳಿತದ ಕಡೆಯಿಂದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ಸಂಸ್ಥೆ ಕಲಾ ಸಂಕುಲ ಆಗಿದೆ. ಈ ಸಂಸ್ಥೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸಗಾರರಿದ್ದಾರೆ. ಜೊತೆಗೆ ಈ ಸಂಸ್ಥೆಯ ನಿರ್ದೇಶಕರಲ್ಲಿ ಒಬ್ಬರಾದ ಶ್ರೀಮತಿ ರತ್ನಮ್ಮ ದೇಸಾಯಿ ಅವರಿಗೆ ಕರ್ನಾಟಕ ಸರ್ಕಾರ ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದಂಥ
ನಮ್ಮ ಸಂಸ್ಥೆ ಒಂದು ಹೆಮ್ಮೆಯ ಸಂಸ್ಥೆ ಆಗಿದೆ. ಈಗ ಇದೇ 18ರಂದು ರಾಯಚೂರು ನಗರದ ರಂಗಮಂದಿರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿಯೇ ಏನು ಪುಸ್ತಕ ಸಂತೆ ಒಂದು ಹಮ್ಮಿಕೊಂಡಿದ್ದೇವೆ. ಈ ಪುಸ್ತಕ ಸಂತೆ ಕಾರ್ಯಕ್ರಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಈಗಾಗಲೇ ಒಂದು 20 ಜನ ಮಳಿಗೆಗಳನ್ನು ಹಾಕಲು ನೋಂದಾಯಿಸಿದ್ದಾರೆ. ಸ್ಥಳೀಯರು ಸಹ ಅವತ್ತಿನ ದಿನನೇ ಬಂದು ನೋಂದಾಯಿಸುತ್ತಿದ್ದಾರೆ. ಸುಮಾರು 30ರಿಂದ 40 ಮಳಿಗೆಗಳು ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಇರುತ್ತದೆ. ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಯಾಕಂದ್ರೆ ಕಳೆದ 4 ಬಾರಿ ನಾವು ಚಿತ್ರಸಂತೆ ಮಾಡಿದ್ವಿ, ಈ ಬಾರಿ ಪುಸ್ತಕ ಸಂತೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪುಸ್ತಕಗಳು ಉಳಿಯಬೇಕಾಗಿದೆ, ಅದರ ಒಂದು ಅಭಿಯಾನ ಇದು ಮಾಡ್ತಾ ಇರೋದು. ಇದ್ರ ಜೊತೆಯಲ್ಲಿ ಅವತ್ತಿನ ದಿನ ರಂಗಮಂದಿರ ಒಳಗಡೆ, ಅಂದ್ರೆ ಇದು ರಂಗಮಂದಿರ ಆವರಣದಲ್ಲಿ ಪುಸ್ತಕ ಸಂತೆ ಇರುತ್ತದೆ. ರಂಗಮಂದಿರದ ಒಳಗಡೆ ಸಂಕ್ರಾಂತಿ ಸಂಭ್ರಮ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರು ಸಹಯೋಗದಲ್ಲಿ ಒಂದು 5 ಕಲಾತಂಡಗಳನ್ನು ಕೊಟ್ಟಿದ್ದಾರೆ. ರಾಜ್ಯದ ಪ್ರಸಿದ್ಧ ಕಲಾವಿದರು ಬರ್ತಾರೆ, ಜೊತೆಗೆ ಸ್ಥಳೀಯ ಕಲಾವಿದರು ಇರ್ತಾರೆ. ಒಟ್ಟು ಒಂದು 3 ತಾಸು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಅದರಲ್ಲಿ ವಿಶೇಷವಾಗಿ ಭರತನಾಟ್ಯ, ಸಿಂಧನೂರಿನ ಒಂದು ಕಲಾತಂಡ ಮತ್ತು ನಮ್ಮ ನೀರ್ಮಾನಿಯ ಡೊಳ್ಳು ಕುಣಿತ, ಬಳ್ಳಾರಿಯ ಪುಟ್ಟರಾಜ್ ಹಿರೇಮಠ ಅಂತ ಒಳ್ಳೆ ಜಾನಪದ ಗೀತೆಗಳು ಆಡ್ತಾರೆ. ಜೊತೆಗೆ ವಾದ್ಯ ವಯಲಿನ್ ವಾದಕರು ಬರ್ತಾ ಇದ್ದಾರೆ ಉಡುಪಿಯಿಂದ. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯ ಏನು ಲಿಂಗದಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಕಳೆದ ಬಾರಿ ವಿಮಾನಯಾನ ಮಾಡಿದ್ರು. ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಪ್ರಾಥಮಿಕ ಶಾಲಾ ಮಕ್ಕಳು ಪಾರ್ಲಿಮೆಂಟ್ಗೆ ಹೋಗಿ ಬಂದಂತ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಬೆಂಗಾಲಿ ನೃತ್ಯ ಮಾಡ್ತಾ ಇದ್ದಾರೆ. ವಿಶೇಷವಾಗಿ 15 ಮಕ್ಕಳು ಅವರು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಮಠಮಾರಿಯ ಅನಾಥ ಮಕ್ಕಳ ಶಾಲೆಗಳು ಏನು ಅಲ್ಲಿ ಅನಾಥ ಮಕ್ಕಳ ಇದ್ದಾರೆ ಶಾಲೆಯಲ್ಲಿ, ಆ ಮಕ್ಕಳು ಸಹ ಒಂದು ಸಂಸ್ಕೃತ ಪಾಠವನ್ನು ಅಂದ್ರೆ ಸಂಸ್ಕೃತ ಶ್ಲೋಕವನ್ನು ಮಾಡಲಿದ್ದಾರೆ. ಒಟ್ಟಾರೆ ಈ ಕಾರ್ಯಕ್ರಮ ಒಂದು ವಿಶೇಷವಾಗಿದೆ. ಇದರಲ್ಲಿ ಏನ್ ಕಳೆದ ಬಾರಿ 2025ರಲ್ಲಿ ಲವ್ ಯು ಮುದ್ದು ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದ್ರು ಕನ್ನಡದಲ್ಲಿ. ಅದು ಮಹಾರಾಷ್ಟ್ರದ ಅಂಜಲಿ ಮತ್ತು ಆಕಾಶ್ ಅಂತ ಒಬ್ಬ ಪ್ರೇಮಿಗಳ ನೈಜ ಕಥೆಯನ್ನು ಆಧರಿಸಿ ಮಾಡಿದ್ರು. ಆ ಸಿನಿಮಾ ತುಂಬಾ ಎಲ್ಲರ ಮನಮುಟ್ಟುವಂತ ಸಿನಿಮಾ ಆಗಿತ್ತು. ಆ ಸಿನಿಮಾಕ್ಕೆ ನಾವು ಟೋಟಲ್ ಆ ಚಿತ್ರತಂಡಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದೇವೆ. ಇದರ ಹೀರೋ ಸಿದ್ದು ಮೂಲಿಮನಿಯವರು ಈ ಸಿನಿಮಾದ ನಾಯಕರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಅವ್ರ ಜೊತೆಯಲ್ಲಿ ಹೊಸ ಒಂದು ಸಿನಿಮಾ ಸೀಟ್ ಎಡ್ಸ್ ಅಂತ ಸಿನಿಮಾ ಆಗ್ತಾ ಇದೆ. ಅದರ ಕಥಾನಾಯಕಿ ರವೀಕ್ಷಾ ಶೆಟ್ಟಿ ಅಂತ ಆ ಮೇಡಮ್ ಸಹ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಇದೆಲ್ಲರ ಮಧ್ಯದಲ್ಲಿ ನಾನು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ. ದಯಮಾಡಿ ತಾವುಗಳು ಸಹ ಕುಟುಂಬ ಸಮೇತ ಈ ಕಾರ್ಯಕ್ರಮಕ್ಕೆ ಬರಬೇಕು. ಪುಸ್ತಕ ಸಂತೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಇರ್ತದೆ. ಆವರಣ ಇದು ರಂಗಮಂದಿರ ಒಳಗಡೆ ಕಾರ್ಯಕ್ರಮ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆವರೆಗೆ ಇರ್ತದೆ. ಜೊತೆಗೆ ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಸಹ ಮಾಡಲಾಗಿದೆ. ಪುಸ್ತಕ ಮಳಿಗೆ ಹಾಕುವಂತ ಏನ್ ದೂರದಿಂದ ಬಂದಿರೋ ಪ್ರಕಾಶಕರು, ಸಾಹಿತಿಗಳು, ಲೇಖಕರಿಗೆ ಅವರಿಗೂ ಊಟದ ವ್ಯವಸ್ಥೆ, ಕುಡಿಯುವ ನೀರು ಮತ್ತೆ ಸರ್ಟಿಫಿಕೇಟ್, ನೆನಪಿನ ಕಾಣಿಕೆ ಕೊಡ್ತೀವಿ. ಪುಸ್ತಕ ಸಂತೆ ಉದ್ಘಾಟನೆ ಬೆಳಗ್ಗೆ 10 ಗಂಟೆಗೆ ರಾಯಚೂರಿನ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿಮನಿ ಅವರು ಉದ್ಘಾಟಿಸಲಿದ್ದಾರೆ. ಸ್ಥಳೀಯ ಏನು ಸಾಹಿತಿಗಳು ಇದ್ದಾರೆ, ಹಿರಿಯ ಸಾಹಿತಿಗಳು ವೀರಹನುಮನ್ ಸರ್ ಇರ್ಬೋದು, ಅಯ್ಯಪ್ಪ ಗೌಡ, ಚಿದಾನಂದ ಸಾಲಿ ಮತ್ತು ಬಾಬು ಬಂಡಾಯಿಗಳು, ವೆಂಕಟೇಶ್ ಬೇಲಿ ಬೆಂಚಿ, ಈರಣ್ಣ ಬೆಂಗಾಲಿ ಎಲ್ಲ ಸಾಹಿತಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅಮರೇಗೌಡ, ಸೈಯದ್ ವಲಿ, ಮೌನೇಶ್ ವಡವಾಟಿ ಉಪಸ್ಥಿತರಿದ್ದರು. ಸವಾಲುಗಳನ್ನು, ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ವಾಣಿಜ್ಯ ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳುವುದರ ಜೊತೆಗೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು, ಆಳವಾದ ಅಧ್ಯಯನ ಜ್ಞಾನ ಪಡೆದುಕೊಳ್ಳಬೇಕು ಎಂದು ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಪ್ರಾಚಾರ್ಯರಾದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಸುಗುಣ ಬಸವರಾಜ್ ಹೇಳಿದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಸಭಾಂಗಣದಲ್ಲಿ ವಾಣಿಜ್ಯ ವಿಭಾಗ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಾಗತ ಸಮಾರಂಭ ಉದ್ಘಾಟಿಸಿ ರೀಸೆಂಟ್ ಟ್ರೆಂಡ್ಸ್ ಇನ್ ಕಾಮರ್ಸ್ ಕುರಿತು ವಿಶೇಷ ಉಪನ್ಯಾಸ ಪ್ರಸ್ತುತಪಡಿಸಿದ ಅವರು, ಕೇವಲ ಅಂಕಗಳಿಗೆ ವಿದ್ಯಾರ್ಥಿಗಳು ಆಸಕ್ತಿ ವಹಿಸದೆ ಸಾಮಾನ್ಯ ಜ್ಞಾನ ಪ್ರತಿಯೊಬ್ಬರಲ್ಲಿ ಇರಬೇಕು. ಆಧುನಿಕ ಕಾಲದಲ್ಲಿ ಕೃತಕ ಬುದ್ಧಿಮತ್ತೆ, ಇ ಕಾಮರ್ಸ್, ಇ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ನೀವು ಅವುಗಳನ್ನು ತಿಳಿದುಕೊಳ್ಳಬೇಕು. ನಿಮ್ಮ ಭವಿಷ್ಯವನ್ನು ನೀವೇ ನಿರ್ಮಾಣ ಮಾಡಿಕೊಳ್ಳಬೇಕು.
ಪಾಶ್ಚಾತ್ಯ ಶಿಕ್ಷಣಕ್ಕೂ ಭಾರತದ ಶಿಕ್ಷಣಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ವಿದ್ಯಾರ್ಥಿಗಳಲ್ಲಿ ಶಿಕ್ಷಣ ಕುರಿತು ಹೆಚ್ಚಿನ ಆಸಕ್ತಿ ಇದ್ದಾಗ ಮಾತ್ರ ಅವರು ಮುಂದೆ ಬೆಳೆಯಲು ಸಾಧ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಾಣಿಜ್ಯ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪಾರ್ವತಿ ಸಿಎಸ್ ಮಾತನಾಡಿ, ಮಾರಾಟ ಮತ್ತು ವ್ಯವಹಾರಿಕ ಮಾಡುವ ಕೌಶಲ್ಯ, ಸಂವಹನ ಕೌಶಲ್ಯ, ಇಂಗ್ಲಿಷ್ ಭಾಷೆ ಕಲಿಕೆ ಜ್ಞಾನದಿಂದ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಉನ್ನತ ಮಟ್ಟಕ್ಕೆ ಹೋಗಬೇಕು. ವಿಶ್ವವಿದ್ಯಾಲಯ ಮೂಲಭೂತ ಸೌಲಭ್ಯಗಳನ್ನು ತಾವು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವಾಣಿಜ್ಯ ನಿಕಾಯದ ಡೀನರಾದ ಪ್ರೊಫೆಸರ್ ಪಿ ಭಾಸ್ಕರ್ ಮಾತನಾಡಿ, ಬ್ಯಾಂಕಿಂಗ್, ಹಣಕಾಸು, ಅಕೌಂಟೆನ್ಸಿ ಮತ್ತು ಇ-ಕಾಮರ್ಸ್ ನಂತಹ ಕ್ಷೇತ್ರಗಳಲ್ಲಿ ವಾಣಿಜ್ಯ ಪದವೀಧರರಿಗೆ ಹೆಚ್ಚಿನ ಬೇಡಿಕೆ ಇದೆ. ಸ್ವಂತ ವ್ಯವಹಾರವನ್ನು ನಿರ್ವಹಿಸಲು ಅಗತ್ಯವಾದ ಕೌಶಲ್ಯಗಳನ್ನು ವಾಣಿಜ್ಯ ಅಧ್ಯಯನ ಒದಗಿಸುತ್ತದೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ವಿಶ್ವವಿದ್ಯಾಲಯ ಉಪಕುಲಸಚಿವರಾದ ಡಾಕ್ಟರ್ ಕೆ ವೆಂಕಟೇಶ್ ಮಾತನಾಡಿ, ಬುದ್ಧ ಮತ್ತು ಬಸವ ಅವರು ಕಾಯಕ ರೂಪದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಣವನ್ನು ಹೇಗೆ ಗಳಿಕೆ ಮಾಡಬೇಕು, ಮಾಡಿರುವ ಗಳಿಕೆಯನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಳಬೇಕು ಎಂಬುದು ನಮಗೆ ಗೊತ್ತಿದ್ದರೆ ಬದುಕು ಸುಂದರವಾಗಿರುತ್ತದೆ. ಅಗತ್ಯತೆಗೆ ತಕ್ಕಂತೆ ಹಣವನ್ನು ಖರ್ಚು ಮಾಡಬೇಕು. ಹಣ ಎನ್ನುವುದು ನಮಗೆ ಪರಮ ಧ್ಯೇಯ ಅಲ್ಲ. ವಿದ್ಯಾರ್ಥಿಗಳು ಹಣದ ಬೆನ್ನು ಬೀಳದೆ ಉತ್ತಮ ಮಾನವರಾಗಿ ಬೆಳೆದು ಆತ್ಮ ತೃಪ್ತಿಯಿಂದ ನಿಷ್ಠೆಯಿಂದ ಕಾರ್ಯಗಳನ್ನು ಮಾಡಿದರೆ ಶ್ರೇಷ್ಠ ವ್ಯಕ್ತಿಗಳಾಗಿ ಸಮಾಜದಲ್ಲಿ ರೂಪುಗೊಳ್ಳುತ್ತೀರಿ ಎಂದು ತಿಳಿಸಿದರು. ಎನ್ಎಸ್ಎಸ್ ಸಂಯೋಜನಾಧಿಕಾರಿ ಡಾಕ್ಟರ್ ಜಿಎಸ್ ಬಿರಾದರ್ ಮಾತನಾಡಿ, ಆಧುನಿಕ ದಿನಮಾನಗಳಲ್ಲಿ ಹೆಚ್ಚು ಕಂಪನಿಗಳು ಹುಟ್ಟಿಕೊಳ್ಳುವುದರಿಂದ ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು, ಉದ್ಯೋಗ ತರಬೇತಿಗಳು ಮುಂತಾದ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ತಿಳಿಸಿದರು. ವೇದಿಕೆ ಮೇಲೆ ವಾಣಿಜ್ಯ ವಿಭಾಗದ ಸಂಯೋಜಕರಾದ ಡಾಕ್ಟರ್ ಟಿ ಮಾರೆಪ್ಪ, ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಗೀತಾ ಗೋಪಾಲಕೃಷ್ಣ ಮಾತನಾಡಿದರು. ವಿಭಾಗ ವತಿಯಿಂದ ವಾಣಿಜ್ಯ ಸಂಘಗಳು ಆಯೋಜಿಸುವ ವೆಬಿನಾರ್ಗಳು, ವಿದ್ಯಾರ್ಥಿಗಳ ಸಾಧನೆಗಳು, ಕೈಗಾರಿಕಾ ಭೇಟಿಗಳ ವಿವರಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿದ್ಯಾರ್ಥಿಗಳಾದ ಭಾಗ್ಯಶ್ರೀ ಸ್ವಾಗತಿಸಿದರು, ಲಕ್ಷ್ಮಿ ಪ್ರಾರ್ಥಿಸಿದರು, ಗಾಯತ್ರಿ ನಿರೂಪಿಸಿದರು, ಸನಾ ಅತಿಥಿಯನ್ನು ಪರಿಚಯಿಸಿದರು, ಪಿ ಶ್ವೇತಾ ವಂದಿಸಿದರು. ವಿವಿಧ ವಿಭಾಗಗಳ ಅತಿಥಿ ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಬದಲು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಆರ್ಎಸ್ಎಸ್ ಸಿದ್ಧಾಂತ ಹೇರುವ ಯತ್ನ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕೋಟೆಗೆ ದೀಪಾಲಂಕಾರ ಚಾಲನೆ, ಜಿಲ್ಲಾ ಉತ್ಸವ ದಿನಾಂಕ ಬದಲು ಫೆಬ್ರವರಿ 5ರಿಂದ 3 ದಿನಗಳ ಆಚರಣೆಗೆ ನಿರ್ಧಾರ, ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಗೆ ಗೈರಾದ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಭೋವಿ ವಡ್ಡರ ಸಮಾಜದಿಂದ ಪ್ರತಿಭಟನೆ. ಸುರಾಗ ಸಂಗೀತ ಅಕಾಡೆಮಿಯಿಂದ ಜನವರಿ 18ರಂದು ಸುಗಮ ಸಂಗೀತ ಕಾರ್ಯಾಗಾರ, ಪ್ರತಿಭಾನ್ವೇಷಣೆ ರಾಜಶೇಖರ್ ನುಲಿ. ಜನವರಿ 18ರಂದು ಸಂಕ್ರಾಂತಿ ಸಂಭ್ರಮ, ಪುಸ್ತಕ ಸಂತೆ, ಮಾರುತಿ ಬಡಿಗೇರ್. ಮಮದಾಪುರ ಬೀದಿ ನಾಯಿಗಳ ಹಾವಳಿ ತಡೆಯಲು ಆಗ್ರಹಿಸಿ ಮನವಿ. ಮತ್ತು ವಾಣಿಜ್ಯ ಕೋರ್ಸ್ ಜೊತೆಗೆ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ, ಪ್ರೊಫೆಸರ್ ಸುಗುಣ ಬಸವರಾಜ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತೆ ಮುಕ್ತಾಯ. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.